ರನ್ಯಾ ರಾವಳ ದುಬೈ ಟ್ರಿಪ್ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಸರಾಸರಿ ಆನ್ ಆ್ಯನ್ ಆ್ಯಾವ್ರೇಜ್ ಚೆಕ್ ಮಾಡಿಕೊಂಡ್ರೆ ಒಂದು ವಾರಕ್ಕೆ 2 ಬಾರಿ ಈ ನಟಿ ದುಬೈಗೆ ಹೋಗಿ ಬಂದಿದ್ದಾಳೆ. ವಾರಕ್ಕೆ 2 ಬಾರಿ ಯಾರಿಗಾಗುತ್ತೆ ರೀ ವಾರಕ್ಕೆ 2 ಬಾರಿ ದುಬೈಗೆ ಹೋಗಿ ಬರೋಕ್ಕೆ? ದುಬೈನ ಹಯಾತ್ ಗ್ರ್ಯಾಂಡ್ ಟು ಪರಪ್ಪನ ಅಗ್ರಹಾರ. ಈಗ ರನ್ಯಾ ನಿನ್ನ ಕೇರ್ ಆಫ್ ಅಡ್ರೆಸ್ ಹೇಳಮ್ಮ ಅಂದರೆ ಪರಪ್ಪನ ಅಗ್ರಹಾರ ಅಂತ ಹೇಳಬೇಕು. ನೀನು ಎಲ್ಲಿದ್ಯಾ ಈಗ ಅಂತ ಕೇಳಿದ್ರೆ ಪರಪ್ಪನ ಅಗ್ರಹಾರ ನ್ಯಾಯಾಂಗ ಬಂಧನದಲ್ಲಿ ನಾನು ಇದ್ದೀನಿ ಅಂತ. ಸೊ ದುಬೈನ ಹಯಾತ್ ಗ್ರ್ಯಾಂಡ್ ಟು ಪರಪ್ಪನ ಅಗ್ರಹಾರ ಜರ್ನಿ ಹೇಗಿತ್ತು ಅಂದರೆ ನೋಡಿ, ದುಬೈನಲ್ಲಿ ರನ್ಯಾ ಹೋದಾಗ ಉಳಿದುಕೊಳ್ತಾ ಇದ್ದದ್ದು ಇಲ್ಲಿ ದುಬೈನ ಹಯಾತ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ 5 ಸ್ಟಾರೋ 7 ಸ್ಟಾರೋ ಹೋಟೆಲ್ ಇರಬೇಕಿತ್ತು. ಇರಲಿ, ಒಂದು 5 ಖಂಡಗಳ ಆಹಾರವೋ 7 ಖಂಡಗಳ ಆಹಾರವೋ ಸಿಗುತ್ತೆ ಅದರಲ್ಲಿ. ಅದನ್ನೇ ಸ್ಟಾರ್ಗಳಲ್ಲಿ ಅಳಿತಾರೆ. ಅದನ್ನು 3 ಸ್ಟಾರ್ ಆದರೆ ನಿನಗೆ 3 ಕಾಂಟಿನೆಂಟ್ ಫುಡ್ಡಲ್ಲಿ ಸಿಗಬೇಕು ಅಂತ ಇದೆ. 5 ಸ್ಟಾರ್ ಆದರೆ 5 ಕಾಂಟಿನೆಂಟು, 7 ಸ್ಟಾರ್ ಆದರೆ 7 ಕಾಂಟಿನೆಂಟ್ಸ್ ಫುಡ್ಡಲ್ಲಿ ಸಿಗಬೇಕು ಅಂತೇಳಿ ಅಷ್ಟು ಗ್ರ್ಯಾಂಡಾಗಿರುತ್ತೆ. ಅಂದರೆ ನಿನಗೆ ಒಂದು 5-6 ಖಂಡಗಳಿಂದ ಜನ ಬಂದಾಗಲೂ ಕೂಡ ಆಯಾ ಖಂಡಗಳ ಅಡುಗೆಯನ್ನು ಮಾಡುವಂತಹ ಬಾಣಸಿಗರು ನಮ್ಮಂದಿರ್ತಾರೆ. ನಾನು ದುಬೈದು ಅಷ್ಟು ನನಗೆ ಅಡುಗೆ ಗೊತ್ತು ಅಂದರೆ ಇಲ್ಲಿಂದ ಯಾರೋ ಹೋಗಿರ್ತಾರೆ, ನನಗೆ ಅದು ಗೊತ್ತಿಲ್ವಲ್ಲಪ್ಪ, ಅಡುಗೆ ನಾನು ತಿನ್ನಲ್ಲ, ನನಗೆ ಈ ಥರದ್ದು ಬೇಕು ಅಂದರೆ ಸಿಗಲ್ಲ ಅಂದ್ರೆ ಆಗಲ್ವಲ್ಲ. ಸೊ ಹಾಗಾಗಿ ಈ ಥರದ ಐಷಾರಾಮಿ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾರೆ ಇವರು. 5 ಖಂಡಗಳದ್ದು 6 ಖಂಡಗಳದ್ದು ನಿಮಗೆಲ್ಲ ಊಟ ಸಿಗಬೇಕು ಅಂದರೆ ತಮಾಷೆ ಮಾತಲ್ಲ. ಸೊ 5 ಸ್ಟಾರ್ ಹೋಟೆಲ್ 5 ಖಂಡಗಳ ಆಹಾರ ನನಗೆ ಸಿಗುತ್ತೆ ಅಂತ ಬಂದಾಗ ಅಂಥ ಒಂದು ಹೋಟೆಲ್ ಇದೆ, ಗ್ರ್ಯಾಂಡ್ ಹಯಾತ್ ಹೋಟೆಲ್ ದುಬೈನಲ್ಲಿ ಇವರು ವಾಸ್ತವ್ಯವನ್ನು ಹೂಡಿದ್ರು. ದುಬಾರಿ ಹೋಟೆಲ್ಗಳಲ್ಲಿ ಒಂದಾಗಿರ್ತಕ್ಕಂಥ ಹಯಾತ್ ಗ್ರ್ಯಾಂಡ್ ಹೋಟೆಲ್. ನಾವು ಈಕೆಯ ಇತರೆ ಉದ್ಯಮಗಳ ಬಗ್ಗೆ ನಮಗೆ ಗೊತ್ತಿಲ್ಲ, ಇತರೆ ಉದ್ಯಮ ಗೊತ್ತಿಲ್ಲ. ಸಾಯ್ತಪ್ಪ ಸಿನಿಮಾ ನಟಿ ಅವ್ರು ಉಳ್ಕೊಳ್ಬಹುದು, ನಮ್ಮದೇನು ತಕರಾರು ಇಲ್ಲ, ನಾವ್ಯಾರು ತಕರಾರು ಮಾಡೋಕ್ಕೆ. ಆದರೆ ಹಣದ ಮೂಲ ಅಂತ ಬಂದಾಗ ನಿಮಗೆ ಇಷ್ಟು ಐಷಾರಾಮಿ ಏನು ಆಗರ್ಭ ಶ್ರೀಮಂತಳೆ ರನ್ಯಾ ರಾವ್ ಒಂದು 500 ಸಿನಿಮಾ ಮಾಡಿದ್ದಾರಾ, 100 ಸಿನಿಮಾ ಮಾಡಿದ್ದಾರಾ? ಒಂದು ಸಿನಿಮಾ ಸಂಭಾವನೆಯಿಂದ ಲೆಕ್ಕ ಹಾಕ್ಕೊಂಡ್ರೂ ಕೂಡ ಈ ಥರ ದುಬೈಗೆಲ್ಲ 2 ಬಾರಿ ಟ್ರಿಪ್ ಹೋಗೋಕ್ಕಾಗಲ್ಲ. ಆಯಿತು, ಬಿಸ್ನೆಸ್ ಟ್ರಿಪ್ ಏನೋ ಮಾಡ್ತಾಯಿದ್ರು, ಏನೋ ಪ್ಲ್ಯಾನ್ ಮಾಡ್ತಾಯಿದ್ರು ಅಂತ ನೀವು ಕನ್ಸಿಡರ್ ಮಾಡಿದ್ರು ಕೂಡ ಒಂದು ಬಿಸ್ನೆಸ್ ಟ್ರಿಪ್ಗೆ ಒಂದೊಂದು ವಾರಕ್ಕೆ 2 ಬಾರಿ ಹೋಗುವಂಥದ್ದು ಏನಿತ್ತು ಅಂತ ಕೂಡ ಚರ್ಚೆ ಬರುತ್ತೆ. ಅದರಲ್ಲಿ ಇರಲಿ. SLN ಹೋಟೆಲ್ನಲ್ಲಿಯೂ ಕೂಡ ರನ್ಯಾ ವಾಸ್ತವ್ಯ ಹೂಡಿದ್ದಾರೆ. ಹಯಾತ್ ಹೋಟೆಲ್ ಇದೆಯಲ್ಲ, ಇಲ್ಲೇ ಇವರು ಹೆಚ್ಚು ಉಳ್ಕೊಳ್ತಾ ಇದ್ದದ್ದು ರನ್ಯಾ. ತರುಣ್ ರಾಜ್ ಕೂಡ ಇದೇ ಹೋಟೆಲಲ್ಲಿ ಉಳಿದುಕೊಂಡಿದ್ದು. ಇಲ್ಲಿ ಉಳಿದುಕೊಂಡೇ ಇವರು ಚಿನ್ನವನ್ನು ಖರೀದಿ ಮಾಡಿದ್ರು ಅಂತ. ಸ್ವರ್ಗದಂಥ ಹೋಟೆಲ್ನಲ್ಲಿ ವಿಲಾಸಿ ಜೀವನವನ್ನು ಮಾಡ್ತಾ ಇದ್ದದ್ದು ರನ್ಯಾ. ಯಾವಾಗ ಈ ಕಳ್ಳ ಸಾಗಾಣೆ ಬಯಲಿಗೆ ಬಂತೋ ಈಗ ಮುಖ ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ರನ್ಯಾಳತ್ತು.